ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೀ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ. ದೇವ್ರ ದಯೆಯಿಂದ ನೀವು ಚೆನ್ನಾಗಿರಲಿ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಪ್ಪ ಇದು ಸೊಪ್ಪನ್ನು ತೊಳಿತಾ ಇದ್ದಾರೆ, ಅದು ಕೂಡ ವಿಡಿಯೋ ಮಾಡಿದ್ದಾರೆ ಅಂದ್ಕೊಳ್ತೀರಾ? ಇದು ಒಳ್ಳೆಯ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಸೊಪ್ಪು ಅಂತಲೇ ಹೇಳ್ಬೋದು. ಏನು ಸೊಪ್ಪಿದು? ನುಗ್ಗೆ ಸೊಪ್ಪು. ಇದನ್ನು ಏನು ಮಾಡೋದು ಅಂತ ನೋಡೋಣವಾ? ನೋಡಿ, ಇಲ್ಲಿ ಸ್ವಲ್ಪ ಪುದೀನ, ಕೊತ್ತಂಬರಿ, ಟೊಮೆಟೊ, ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತೊಗೊಂಡು ಫ್ರೈ ಮಾಡ್ಕೊಂಡಿದೆ. ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಸೋಂಪು, ಸ್ವಲ್ಪ ಕಸ್ತೂರಿ ಮೇಥಿಯನ್ನು ತೊಗೊಂಡು ಈ ಫ್ರೈ ಮಾಡ್ಕೊಂಡಿರ್ತಕ್ಕಂಥದ್ದಕ್ಕೆ ಇದನ್ನು ಕೂಡ ಆ್ಯಡ್ ಮಾಡೋಣ. ಸೊ ಈಗ ಇದನ್ನು ನೀಟಾಗಿ ಮಿಕ್ಸಪ್ ಮಾಡಿ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವೀಗ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ, ನಿಮ್ಮ ರುಚಿಗೆ ತಕ್ಕಷ್ಟು ಖಾರಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದನ್ನು ಸೇರಿಸ್ಕೊಂಡು ಈಗ ಮಿಕ್ಸರ್ ಜಾರ್ಗೆ ನಾವೀಗ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಆಗುವಷ್ಟು ನಾನು ಒಣಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ನೀವು ಹಸಿ ಕೊಬ್ಬರಿ ಬಳಸೋದಾದರೆ ಅದನ್ನೇ ತೊಗೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಗಸಗಸೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತು ಇದಕ್ಕೆ 1 ಚಿಟಿಕೆ ಆಗುವಷ್ಟು ಅರಿಶಿನ ಸೇರಿಸಿ ಕ್ವಾಂಟಿಟಿಗೆ ತಕ್ಕಂತೆ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ನೋಡಿ, ಈ ಥರ ಮಸಾಲೆ ರೆಡಿ ಆಗಿದೆ. ಸೊ ಈ ರೀತಿ ಮಸಾಲೆ ರೆಡಿ ಆಗಿರ್ತಕ್ಕಂಥದ್ರ ಜೊತೆಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಇದನ್ನು ಕೂಡ ಸೇರಿಸ್ಕೋಬೇಕು. ಈಗ ಮತ್ತೊಂದು ಸರಿ ನಾವು ನುಣ್ಣಗೆ ರುಬ್ಕೊಳ್ಳೋಣ. ಸೊ ಈಗ ನುಣ್ಣಗೆ ರುಬ್ಕೊಂಡಾದ ನಂತರ ಇದಕ್ಕೆ ನಾವು ರೆಡಿ ಮಾಡ್ಕೋಬೇಕು. ನೋಡಿ, ಒಂದು ಕುಕ್ಕರಲ್ಲಿ ನಾನು ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಮಸೂರು ದಾಲನ್ನು ತೊಗೊಂಡಿದ್ದೇನೆ. ಕೆಂಪಗಿರ್ತಕ್ಕಂಥದ್ದು ಮಸೂರು ದಾಲ್ ಮತ್ತು ತೊಗರಿಬೇಳೆ. ಮಸೂರು ದಾಲ್ ತುಂಬಾ ಟೇಸ್ಟ್ ಕೊಡುತ್ತೆ, ತೊಗರಿಬೇಳೆಗಿಂತೂ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈಗ ಬೇಳೆ ತೊಳೆದು ಕುಕ್ಕರಲ್ಲಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಸೊಪ್ಪನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಸೊಪ್ಪನ್ನು ಸೇರಿಸ್ಬಿಟ್ಟು ಮತ್ತು ನೀವು ಮಧ್ಯ ಮಧ್ಯದಲ್ಲಿ ಮಸಾಲೆಯನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನು ಅಟ್ ಎ ಟೈಮ್ ಒಂದೇ ಸರಿ ಸೊಪ್ಪನ್ನೆಲ್ಲ ಸೇರಿಸ್ಬಿಟ್ಟು ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ನೀಟಾಗಿ ಸೇರಿಸಿದಾದ ನಂತರ ನಾವು ಕ್ವಾಂಟಿಟಿಗೆ ತಕ್ಕಂತೆ, ಅಂದರೆ ತುಂಬ ಜಾಸ್ತಿ ನೀರು ಬೇಡ, ಜಾಸ್ತಿ ಇದು ಬೇಡ, ಆ ರೀತಿಯಾಗಿ ನಾವು ಇಲ್ಲಿ ನೀಟಾಗಿ ಕಲಿಸ್ಕೋಬೇಕು. ಸೊ ನೋಡಿ, ಈ ರೀತಿಯಾಗಿ ನಾವು ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆ ಮತ್ತು ಸೊಪ್ಪು ಎರಡು ಚೆನ್ನಾಗಿ ಮಿಕ್ಸಪ್ ಆಗೋ ರೀತಿ ಈ ರೀತಿ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ತದನಂತರ ಕ್ಯಾಪನ್ನು ಕ್ಲೋಸ್ ಮಾಡಿ 2 ವಿಷಲ್ಸನ್ನು ತೊಗೊಂಡ್ರು ಸಾಕು. ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಇಲ್ಲಿ ಈಗ ಸೊಪ್ಪನ್ನು ಬಸಿಲಿಕ್ಕೆ ಇಟ್ಟಿದ್ದೇನೆ. ಸೊ ಈಗ ಈ ಸೊಪ್ಪಲ್ಲಿ ನಾವು ಬಸ್ಕೊಳ್ತೇವಲ್ಲ ನೀರಿನ ಅಂಶ, ಅದನ್ನು ನಾವು ಸಾಂಬಾರಾಗಿ ಬಳಸ್ಕೋಬೇಕು. ಇಲ್ಲಿ ನೋಡಿ, ಹುರಿದು ನೆನೆಸಿರ್ತಕ್ಕಂಥ ಅಕ್ಕಿ, ಒಣಕೊಬ್ಬರಿ, 1-2 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಅನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಸೊ ನಿಮಗೆ ಬೇಕು ಅಂದರೆ ಇನ್ನೂ ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ನೋಡಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಒಂದು ಗಸಗಸೆಯನ್ನು ಸೇರಿಸಿ ನೀಟಾಗಿ ರುಬ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಬಸ್ದಿರ್ತಕ್ಕಂಥ ನೀರು, ಸೊಪ್ಪಲ್ಲಿ ಬಸ್ದಿರ್ತಕ್ಕಂಥ ನೀರನ್ನು ಸಾಂಬಾರಾಗಿ ಬಳಸ್ಕೊಂಡು ಈ ಅಕ್ಕಿ ಕೊಬ್ಬರಿಯನ್ನು ರುಬ್ಬಿರ್ತಕ್ಕಂಥ ಮಿಶ್ರಣವನ್ನು ಕೂಡ ನಾವಿಲ್ಲಿ ಸಾಂಬಾರಿಗೆ ಸೇರಿಸ್ಕೋಬೇಕು. ಯಾಕೆ ಅಂತಂದರೆ ಇಲ್ಲಿ ಸಾಂಬಾರು ತುಂಬ ತೆಳುವಾಗಿರುತ್ತೆ, ಅದು ಸ್ವಲ್ಪ ತಿಕ್ನೆಸ್ ಆಗಿ ಮಂದವಾಗಿ ಬರಬೇಕು ಅನ್ನೋದಾದರೆ ಇದನ್ನು ನಾವು ಹೀಗೆ ಮಾಡಿದ್ರೇ ಟೇಸ್ಟ್ ಬರ್ತಕ್ಕಂಥದ್ದು. ಈಗ ತದನಂತರ ಈ ಸಾಂಬಾರನ್ನು ನಾವು ಕಾಯ್ಲಿಕ್ಕಿಡೋಣ. ಕಾದ ನಂತರ ತುಂಬಾ ಟೇಸ್ಟ್ ಬರುತ್ತೆ. ಸೊ ನೋಡಿ, ನಾನಿಲ್ಲಿ ಸಾಂಬಾರು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಸೊಪ್ಪನ್ನು ಬಸ್ತಿದ್ದೀವಲ್ಲ, ಅದನ್ನು ಸ್ವಲ್ಪ ನೀರನ್ನು ಹಿಂಡ್ಕೋಬೇಕು. ಆ ಹಿಂಡಿರ್ತಕ್ಕಂಥ ನೀರನ್ನು ಸಹ ನಾವು ಸಾಂಬಾರಿಗೆ ಸೇರಿಸ್ಕೊಳ್ಬೇಕಾಗುತ್ತೆ. ಸೊಪ್ಪನ್ನು ಹಿಂಡಿಯೋಷ್ಟು ಒಂದು ಟೈಮಲ್ಲಿ ಈ ಸಾಂಬಾರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಸೊಪ್ಪನ್ನು ಹಿಂಡಿಬಿಟ್ಟು ನೀಟಾಗಿ ಸೊಪ್ಪನ್ನ ಒಗ್ಗರಣೆ ಹಾಕ್ಲಿಕ್ಕೂ ಕೂಡ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಹಿಂಡಿರ್ತಕ್ಕಂಥ ಸೊಪ್ಪು, 2 ಈರುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು ಪುದೀನ ಇಷ್ಟು, ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೇನೆ. ನಾನು ಇಷ್ಟನ್ನು ಒಗ್ಗರಣೆಗೆ ರೆಡಿ ಮಾಡಿದ್ದೇನೆ. ಈಗ ಸೊಪ್ಪಿಗೆ ಒಗ್ಗರಣೆಯನ್ನು ಕೊಡೋಣ. ಈ ಒಗ್ಗರಣೆ ಕೊಡಬೇಕಾದ್ರೆ ಸೊಪ್ಪಿಗೆ ಒಂದು ಪೌಡರ್ನ ಕೂಡ ನಾವು ಮಾಡ್ಕೊಳ್ಬೇಕು. ಅದಕ್ಕೆ ಏನು ಬಳಸ್ತೇನೆ, 1-2 ಲವಂಗ ಇಷ್ಟನ್ನು ಸೇರಿಸ್ಕೊಂಡು ತದನಂತರ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿಯನ್ನು ಸೇರಿಸ್ಕೊಳ್ತೇನೆ. ಇದಕ್ಕೆ ಒಣ ಕೊಬ್ಬರಿನೇ ಹಾಕ್ಕೋಬೇಕು, ಪುಡಿ ಮಾಡ್ಕೋಬೇಕು. 1-2 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪ ಕಡಲೆಪಪ್ಪು, ಸ್ವಲ್ಪ ಕಡಲೆ ಬೀಜವನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಇದು ಪುಡಿಯನ್ನು ಮಾಡಿಕೊಂಡ್ರೆ ಈ ಪುಡಿಯನ್ನು ನಾವು ತುಂಬ ತರಿಯಾಗಿ ಮಾಡ್ಕೊಳ್ಬೇಕು. ತುಂಬ ನುಣ್ಣಗೂ ಬೇಡ, ತರಿಯಾಗೂ ಬೇಡ. ಸೊ ಈಗ ನಾವು ಕ್ಯಾಪ್ನ ಕ್ಲೋಸ್ ಮಾಡಿ ಇದನ್ನು ಮಿಕ್ಸಪ್ ಮಾಡ್ಕೊಂಡು ಬರೋಣ. ಸೊ ಈ ಮಿಕ್ಸಪ್ ಮಾಡ್ಕೊಂಡು ಬಂದಾಗ ನೋಡಿ ಯಾವ ರೀತಿ ಇದೆ, ತರಿಯಾಗಿ ಪೌಡರ್ ರೀತಿಯಲ್ಲೇ ಬರಬೇಕು. ತುಂಬ ನುಣ್ಣುಪಾಗಿಯೂ ಬೇಡ, ತುಂಬ ತರಿಯಾಗೂ ಬೇಡ. ಈಗ ಇದನ್ನು ಒಗ್ಗರಣೆಗೆ ಇಡಬೇಕು. ಒಂದು ಬಾಣಲಿಯನ್ನು ಇಟ್ಟು ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಕಾದ ನಂತರ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಬೆಳ್ಳುಳ್ಳಿಯನ್ನು ಸೇರಿಸಿ ಚೆನ್ನಾಗಿ
ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಇದೇ ಒಗ್ಗರಣೆಯನ್ನು ಸಾಂಬಾರಿಗೂ ಸಹ ನಾನು ಅದನ್ನೇ ಸ್ವಲ್ಪ ಕೊಡ್ತೇನೆ. ಅದಾದ ನಂತರ ನಾವಿಲ್ಲಿ ಸೊಪ್ಪನ್ನು ನೀರಿಂಡಿ ಇಟ್ಕೊಂಡಿರ್ತೀವಲ್ಲ, ಆ ಸೊಪ್ಪನ್ನು ಕೂಡ ಈ ಒಂದು ಒಗ್ಗರಣೆಗೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಅದಾದ ನಂತರ ನಾವಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಿಕ್ಸಿ ಜಾರಲ್ಲಿ, ಆ ಪುಡಿಯನ್ನು ಕೂಡ ಈ ಸೊಪ್ಪಿಗೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನಮ್ಮ ಒಂದು ಸಾಂಬಾರ್ ಆ್ಯಂಡ್ ಸೊಪ್ಪು ರೆಡಿ ಆಯಿತು. ಈ ಒಂದು ರೆಸಿಪಿಯಿಂದ ನಿಮಗೆ ಬೇಕಾದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಯಾಕೆಂದರೆ ಮುಂಚೆನೇ ನಾವು ಬೇಯುವಾಗ ಸೊಪ್ಪಿಗೆ ಉಪ್ಪು ಹಾಕಿರ್ತೇವೆ, ನೋಡ್ಕೊಂಡು ಹಾಕೋಬೋದು. ಒಂಚೂರು ಕೊತ್ತಂಬರಿಯನ್ನು ಸೇರಿಸಿ ಮಿಕ್ಸಪ್ ರೆಡಿ ಆಯಿತು. ಈಗ ನೋಡಿ, ಈ ಥರದ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತಿಂದು ನೋಡಿ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಿಸ್ ಮಾಡದೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.